ಅದೊಂದು ಸಾಂಗ್ ಇದೆ, ಅದನ್ನು ಎತ್ಬಿಟ್ಟವ್ರೆ. ಬಟ್ ಇನ್ನೊಂದು ಕೆಲವೊಂದು ಸೀನ್ಗಳನ್ನ ಡೈರೆಕ್ಟಾಗಿ ಶೂಟ್ ಮಾಡವ್ರೆ. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು 45 ಮೂವಿನ ನೋಡ್ಕೊಂಬಂದ್ವಿ. ಈ ಮೂವಿದು ಒನ್ಲೈನ್ ಸ್ಟೋರಿ ಅಂತ ಹೇಳಿದ್ರೆ, ನಮ್ಮ ಸಾವಿಗೂ ಮೀರಿ ಏನಿದೆ, ನಮ್ಮ ಪಾಪ ಕರ್ಮ ಪುಣ್ಯಗಳು ಏನಿದೆ ಎಲ್ಲ ನಾವಿದ್ದಾಗ ಗೊತ್ತಾಗುತ್ತೋ, ನಾವು ಸತ್ತ ಮೇಲೆ ಗೊತ್ತಾಗುತ್ತೋ, ಅಥವಾ ನಮಗೆ ಅದರ ಅರಿವು ಯಾವಾಗುತ್ತೆ ಅನ್ನೋದೇ ಈ ಒಂದು ಸ್ಟೋರಿ. ಅದು ತುಂಬ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಇದು ಮೊದಲನೇ ಮೂವಿ ಅಂತ ಡೈರೆಕ್ಟರ್ದು ಅಂತ ಅನ್ಸೋದೇ ಇಲ್ಲ. ಯಾಕಂತೇಳಿದ್ರೆ ಅಷ್ಟು ಎಕ್ಸ್ಪೀರಿಯೆನ್ಸು ಇರೋ ಥರ ಈ ಒಂದು ಮೂವಿ ಇದೆ. ಸಿಕ್ಕಾಪಟ್ಟೆ ಕಮರ್ಷಿಯಲಾಗಿ ತೋರಿಸಿದ್ದಾರೆ ಅದನ್ನು. ಅದು ಸೈಲೆಂಟಾಗಿ ತೋರಿಸಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ಈ ಒಂದು ಕಮರ್ಷಿಯಲ್ನೆಸ್ದೆ ಎಲ್ರಿಗೂ ತುಂಬ ಇಷ್ಟ ಆಗೋದು. ಸಖತ್ತಾಗಂತೂ ಬಂದಿದೆ. ಕೆಲವರು ಹೇಳ್ಬೋದು ಹಂಗಿದೆ ಹಿಂಗಿದೆ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ಕೊಂಡು ಇದ್ಬಿಡಿ, ನೀವು ಪಿಕ್ಚರ್ ಡೈರೆಕ್ಟ್ ಮಾಡಿಬಿಡಿ, ಆ ಥರ ಈ ಥರ ಅಂತ ಕಮೆಂಟ್ಗಳು ನೋಡಿದೆ ನಾನು. ಬಟ್ ನಮಗಂತೂ ಆ ಥರ ಅನಿಸಿಲ್ಲ. ಅದು ಬಿಟ್ಟರೆ ಈ ಒಂದು ಮೂವಿ ಮಾತ್ರ ಸಖತ್ತಾಗೆ 3 ಜನ ಹೀರೋಸ್ನ ಇಟ್ಕೊಂಡು ಈ ಒಂಥರ ಮ್ಯಾನೇಜಬಲ್ ಆಗಿ ತೋರ್ಸೋಕ್ಕೆ ಮೀಟ್ರ್ ಬೇಕು. ಆ ಒಂದು ಕೆಲಸ ಡೈರೆಕ್ಟರ್ ಅಂತೂ ಮಸ್ತಾಗಿ ತೋರಿಸಿದ್ದಾರೆ, ಮಸ್ತಾಗಿ ಕ್ಲಿಯರ್ ಮಾಡಿದ್ದಾರೆ. 3 ಜನ ಒಂದು ಪಾಪ್ಯುಲರ್ ಸ್ಟಾರ್ಗಳ ಇಟ್ಕೊಂಡು ಒಂದೇ ಥರ ಮ್ಯಾನೇಜ್ ಮಾಡಿ ಎಲ್ರಿಗೂ ಸ್ಕ್ರೀನ್ನ ಶೇರ್ ಮಾಡೋದು ತುಂಬಾ ದೊಡ್ಡ ಕೆಲಸ. ಈ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ, ಸೈಲೆಂಟಾಗಿ ಕ್ಲಿಯರ್ ಮಾಡಿದ್ದಾರೆ. ಎಲ್ರದ್ದು ಒಬ್ಬೊಬ್ರದ್ದು ಹೈಲೈಟ್ ಆಗಿದೆ ಸೀನ್ಗಳು. ಉಪ್ಪಿ ಸರು ಎಸ್ಪೆಷಲಿ, ಉಪ್ಪಿ ಸರ್ನ ಈ ಮೂವಿಲಿ ಈ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ನೋಡೋದು ತುಂಬಾ ಸ್ಪೆಷಲು. ಅವರಿಗಂತೂ 7 ಮಾಡಿಸಿದ ಕ್ಯಾರೆಕ್ಟರು ಇದು. ಬಿಟ್ಟರೆ ಶಿವಣ್ಣ ಅವ್ರಿಗೆ ಒಂದು ಶಿವನ ಅವತಾರನೇ ತೋರಿಸ್ಬಿಟ್ಟಿದ್ದಾರೆ ಶಿವಣ್ಣ ಅವ್ರ ಮೂಲಕ. ಅವ್ರಿಗಂತೂ ಸಖತ್ ಸೂಟ್ ಆಗಿದೆ ಈ ಒಂದು ಸೀನ್ಸ್ಗಳೆಲ್ಲ. ಒಂದೊಂದು ಸೀನ್ಗೂ ಸಖತ್ ಕ್ಯಾಲಿಬರ್ ಮಾಡಿದ್ದಾರೆ. ಬಟ್ಟು ನಮಗೆ ಈ ಒಂದು 45 ಮೂವಿಲಿ ಡಿಸಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ, ನಾವು ಟ್ರೈಲಲ್ಲಿ ನೋಡಿರೋ ಕೆಲವೊಂದು ಎಲಿಮೆಂಟ್ಗಳನ್ನ ಎಗರಿಸ್ಬಿಟ್ಟಿದ್ದಾರೆ. ಅಂದರೆ ಥಿಯೇಟ್ರು ಪ್ರಾಬ್ಲಮ್ ಇರ್ಬೋದು, ಅದು ಒಂದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸಾಂಗು ಎತ್ಬಿಟ್ಟವ್ರೆ. ಅದು ಮೋಸ್ಟ್ಲಿ ಜಾಸ್ತಿ ಟೈಮ್ ತೊಗೊಳ್ತು. ಫಸ್ಟ್ ಶೋ ಅಲ್ಲಿ ಎಲ್ಲ ಇತ್ತು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ನೆಕ್ಸ್ಟು ಹೋಗ್ತಾ ಸೇಮ್ ಡೇನಲ್ಲೇ ನಾವು ಹೋಗಿದ್ದು. ಆ ಸೇಮ್ ಡೇನಲ್ಲಿ ಕೆಲವೊಂದು ಶೋನಲ್ಲಿ ಒಂದು ಸಾಂಗು ಮತ್ತು ಉಪ್ಪಿ ಸರ್ದು ಒಂದು ಲಾಸ್ಟ್ ಒಂದು ಸಾಂಗ್ ಕ್ಲಿಪ್ಪ ಇದೆ, ಶಿವಣ್ಣ ಅವ್ರನ್ನ ನೋಡ್ಬಿಟ್ಟು ಹೊಗಳೋದು. ಅದೊಂದು ಸಾಂಗ್ ಇದೆ, ಅದನ್ನು ಎತ್ಬಿಟ್ಟವ್ರೆ. ಬಟ್ ಇನ್ನೊಂದು ಕೆಲವೊಂದು ಸೀನ್ಗಳನ್ನ ಡೈರೆಕ್ಟಾಗಿ ಶೂಟ್ ಮಾಡವ್ರೆ. ಅದು ಒಂದು ಇದ್ದಿದ್ದರೆ ನಮಗೆ ಇನ್ನೂ ತುಂಬ ಇಷ್ಟ ಆಗ್ತಾಯಿತ್ತು. ಅದೊಂದು ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತು. ಆ ಒಂದು ಸಾಂಗ್ ಅಂತೂ ಸಖತ್ ಪಾಪ್ಯುಲರ್ ಆಗಿತ್ತು. ಆ ಒಂದು ಸಾಂಗ್ನೇ ಎತ್ಬಿಟ್ಟವ್ರೆ. ಆ ಒಂದು ಸಾಂಗಿಂದ ನಮಗೆ ಅಂತೂ ತುಂಬಾ ಬೇಜಾರಾಗೋಯಿತು. ಆ ಒಂದು ಸಾಂಗ್ ನೋಡಲೇಬೇಕು ಅಂತಲೇ ಅಂದ್ಕೊಂಡಿದ್ವಿ. ಈ ಒಂದು ಮೂವಿಲಿ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡು ಹೋಗಿದ್ವಿ. ಬಟ್ ಅದೊಂದು ಎಲ್ಲೋ ನಮಗೆ ಒಂದು ಮೈನಸ್ ಪಾಯಿಂಟು ಆಯಿತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಎಲ್ಲ ಸ್ಕ್ರೀನ್ನ ಕ್ಯಾಚ್ ಮಾಡಿರೋದು ಒಂದೊಂದು ಸೀನ್ಗೂ ಎಲ್ಲೂ ಮೈನಸ್ ಪಾಯಿಂಟ್ ಇಲ್ಲ, ಎಲ್ಲನೂ ಕರೆಕ್ಟಾಗಿ ಕ್ಯಾಲಿಬರ್ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಓವರಾಲ್ ಪ್ಯಾಕೇಜು. ಮೂವಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬೇಕು, ಏನು ಮುಜುಗರ ಇಲ್ಲ. ಸಖತ್ತಾಗಿ ಬಂದಿದೆ ಮೂವಿ ಮಾತ್ರ. ಸೂಪರ್ ಎಂಟರ್ಟೈನ್ಮೆಂಟು. ನಮಗಂತೂ ಪೈಸಾ ವಸೂಲ್ ಮೂವಿ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಆ ಒಂದು ಸೀನ್ಗಳನ್ನ ಕಟ್ ಮಾಡಬಾರ್ದಾಗಿತ್ತು, ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಬಿಟ್ಟರೆ ನೆಕ್ಸ್ಟು ಎಲ್ಲನೂ ಕ್ಲಿಯರ್ ಕಟ್ಟಾಗಿ ಒಂದು ಬೆಸ್ಟು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಮೂವಿಲಿ. ನೀವು ಇನ್ನೂ ಮೂವಿನ ನೋಡಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸ್ ಮತ್ತು 45 ಮೂವಿನ 2 ಮೂವಿನೂ ನೋಡಿ. 2 ಮೂವಿನೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಕೆಲವರು
ಈ ಮೂವಿನ ಪೋರ್ಟ್ರೇ ಮಾಡಿ ಯಾವುದೇ ಒಂದು ಕನ್ನಡ ಸಿನಿಮಾ ಆಗಿರ್ಬೋದು ಎಲ್ಲರೂ ಒಂದೇ, ಎಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತೀವಿ ನಾವಂತೂ. ಥಿಯೇಟ್ರಲ್ಲೇ ನೋಡಿ ಒಂದು ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ದುಡ್ಡು ಕಾಸಿನ ವಿಚಾರ ಅಂತಲ್ಲ, ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಥಿಯೇಟ್ರಲ್ಲಿ ನೋಡಿದರೆ ಮಾತ್ರ ನಿಮಗೆ ಮೂವಿ ಮೈಂಡಲ್ಲಿರುತ್ತೆ. ಇಲ್ಲಾಂದರೆ ನೀವು ಎಷ್ಟೇ ಸಾರಿ ನೋಡಿದ್ರೂ ಸ್ಟೋರಿ ಅರ್ಥ ಆಗುತ್ತೆ, ಅರ್ಥ ಆಗದೆ ಏನಿಲ್ಲ. ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸೇ ಒಂದು ಮಜಾನೇ ಬೇರೆ. ಆ ಒಂದು ಮಜಾನ ಮಿಸ್ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಹೋಗಬೇಡಿ. ನಾವು ಆಲ್ರೆಡಿ ಕೆಲವೊಂದು ಮೂವಿನ ಮಿಸ್ ಮಾಡಿಕೊಂಡು ಇನ್ನೊಬ್ಬರು ಹೇಳ್ಬೇಕಾದ್ರೆ ನಮಗೆ ಫೀಲ್ ಆಗುತ್ತೆ. ಬಟ್ಟು ನೀವು ಮಾತ್ರ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮೂವಿನ ಥಿಯೇಟ್ರಲ್ಲೇ ನೋಡಿ, ಆವಾಗಲೇ ಆ ಒಂದು ಮೂವಿಗೆ ಬೆಲೆ, ಅದನ್ನು ನೋಡೋ ನಮಗೂ ಬೆಲೆ. ಆ ಒಂದು ಕ್ರೇಜು, ಆ ಒಂದು ಸೌಂಡ್ನೆಸ್ಸು, ಆ ವಾತಾವರಣ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಒಂದು ಮೈಂಡು ಫ್ರೆಶ್ ಆಗೋದಕ್ಕೆ. ಹಂಗಾಗಿ ಹೇಳ್ತಿದ್ದೀನಿ, ಮೂವಿನ ಎಲ್ಲರೂ ಹತ್ತಿರದ ಥಿಯೇಟ್ರಲ್ಲೇ ನೋಡಿ ಅಂತಲೇ ಕೇಳ್ಕೊತೀನಿ. ಇವತ್ತು ನಾವು ಮಾರ್ಕ್ ಮೂವಿನ ನೋಡೋಕೆ ಹೋಗ್ತೀವಿ. ಅದನ್ನು ನೋಡ್ಬಿಟ್ಟು ಅದರದ ಸ್ವ್ಯಾಗು, ರಿವ್ಯೂ ಎಲ್ಲದನ್ನು ಹೇಳ್ತೀನಿ ಇದ್ರ ಮೂಲಕ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನಮ್ಮ ಒಂದು ಪೇಜ್ನ ಫಾಲೋ ಆಗಿಲ್ಲ ಅಂತ ಹೇಳಿದ್ರೆ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮನ್ನು ಹೀಗೆ ನೋಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ.